187 ಕೋಟಿ ಹಗರಣ ಇದು. ಈ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ಇಡಿ ಎಂಟ್ರಿ ಕೊಟ್ಟಿದೆ. ಈ ಹಗರಣದಲ್ಲಿ ಏನಾಗತ್ತೆ, ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ನಿವಾಸದಲ್ಲಿ ದಾಖಲೆಗಳನ್ನ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ನಾಗೇಂದ್ರ ಪಿಎ ಹರೀಶ್ ನನ್ನ ಕರ್ಕೊಂಡು ಹೋಗಿ ಸತತ ವಿಚಾರಣೆ ನಡೆಸಿದ್ರು 7 ಗಂಟೆಗಳ ಕಾಲ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಈ ಪ್ರಕರಣದಲ್ಲಿ ಆರಂಭದಿಂದಲೂ ಪ್ರಮುಖವಾಗಿ ಕೇಳಿಬಂದಂತಹ ಹೆಸರು ಅಂದ್ರೆ ಅದು ನಾಗೇಂದ್ರ ಹೆಸರು. ಈ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮತ್ತು ಅವರ ಡೆತ್ ನೋಟ್ ನಲ್ಲಿ ಬಹಳ ಕ್ಲಿಯರ್ ಆಗಿ ಬರ್ತಿತ್ತು. ಅಲ್ಲಿಂದ ನಾಗೇಂದ್ರ ಅವರ ಹೆಸರು ಚರ್ಚೆ ಆಗ್ತಾ ಬಂತು. ಆದ್ರೆ ನಾಗೇಂದ್ರ ಅವ್ರನ್ನ ವಿಚಾರಣೆ ಕರೆಸೋದಾಗ್ಲಿ, ಅವ್ರಿಗೊಂದು ನೋಟಿಸ್ ಕೊಡೋದಾಗ್ಲಿ ಆಗಿರ್ಲಿಲ್ಲ. ಆದ್ರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವರೂ ಕೂಡ ನಾಗೇಂದ್ರ ಅವರ ಹೆಸರನ್ನ ಬಾಯ್ಬಿಟ್ಟಿದ್ರು. ಇಷ್ಟೆಲ್ಲ ಆದ್ರೂ ನಾಗೇಂದ್ರ ಅವರು ಬಹಳ ಆರಾಮಾಗಿದ್ರು. ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಇಡಿ ಎಂಟ್ರಿ ಆಗಿದೆ. ಕೋಟಿ ಕೋಟಿ ಲೂಟಿ ಹೊಡೆದಂತವರಿಗೆ ಇಡಿ ಕುಣಿಕೆ ಬಿಗಿಯಾಗುತ್ತಾ? ಹಾಗಾದ್ರೆ ನಾಗೇಂದ್ರ ಅವರ ವಿಚಾರದಲ್ಲಿ ಏನಾಗಬಹುದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿನ್ನೆಯಿಂದಲೂ ಕೂಡ ಈ ವಿಷಯ, ಈ ಪ್ರಶ್ನೆ ಇದ್ದೇ ಇದೆ. ನಿನ್ನೆ ನಾಗೇಂದ್ರ ಪಿಎ ಕರ್ಕೊಂಡೋಗಿ ವಿಚಾರಣೆ ನಡೆಸಿದ್ರು ಸತತ 7 ಗಂಟೆ. ಬಾಯಿ ಬಿಡೋದಕ್ಕೆ ಹಿಂದು ಮುಂದೆ ನೋಡಿದ್ರಂತೆ, ಬಟ್ ಎಷ್ಟು ಬಾಯಿ ಬಿಟ್ಟಿದಾರೋ ಅದೇ ವಿಷಯವನ್ನ ಮುಂದೆ ಇಟ್ಕೊಂಡು ನಾಗೇಂದ್ರ ವಿಚಾರಣೆ ಆಗುತ್ತೆ. ಅದಾದ್ಮೇಲೆ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಮಾತಿದೆ. ಸೊ ಏನಾಗ್ಬಹುದು? ಶ್ವೇತಾ, ಈ ಒಂದು ಹಗರಣದಲ್ಲಿ SIT ಎಲ್ಲಿಯವರೆಗೆ ತನಿಖೆ ನಡೀತಾ ಇತ್ತೋ ಅಲ್ಲಿಯವರೆಗೂ ಕೂಡ ನಾಗೇಂದ್ರ ಆಗಲಿ ದದ್ದಲವರಾಗ್ಲಿ ನಿರಾಳವಾಗಿದ್ರು. ಅಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಿಐಡಿ ಅಧಿಕಾರಿಗಳನ್ನು ಒಳಗೊಂಡಂತಹ SIT ಯಲ್ಲಿ ನಮಗೆ ಏನು ಆಗೋದಿಲ್ಲ, ಹೆಚ್ಚಂದ್ರೆ ಒಂದು ವಿಚಾರಣೆ ನಡೀಬಹುದು, ಒಂದು ಹೇಳಿಕೆಯನ್ನು ಪಡೆದುಕೊಳ್ಳಬಹುದು, ಆದ್ರೆ ಏನಾಗಲ್ಲ ಅನ್ನುವಂತ ಒಂದು ನಿರಾಳವಾಗಿದ್ರು. ಆದ್ರೆ ನಿನ್ನೆಯಿಂದ ಇಡಿ ಆಕ್ಟಿವ್ ಆಗಿದೆ. ಅಂದ್ರೆ ಕಳೆದ ಎರಡು ವಾರದ ಹಿಂದೆ ಅಂದ್ರೆ FIR ನ ದಾಖಲು ಮಾಡಿಕೊಂಡಿತ್ತು, ಆ ನಂತರ ತನಿಖೆಯನ್ನ ಮಾಡ್ತಾ ಇತ್ತು. ಆದ್ರೆ ಅದರ ಎಫೆಕ್ಟ್ ತಟ್ಟಿರ್ಲಿಲ್ಲ. ಆದ್ರೆ ನಿನ್ನೆಯಿಂದ ಯಾವಾಗ ರೇಡ್ ಮಾಡ್ತಾರೆ, ಸುಮಾರು 18-19 ಕಡೆ ರೇಡ್ ಅನ್ನ ಮಾಡಿರುವಂತದ್ದು. ಆ ನಿನ್ನೆ ಬೆಳಿಗ್ಗೆ ಆದ ರೇಡು ಈ ಕ್ಷಣಕ್ಕೂ ಮುಂದುವರೆದಿದೆ. ಅದರಲ್ಲೂ ವಿಶೇಷವಾಗಿ ನಾಗೇಂದ್ರ ಮತ್ತೆ ದದ್ದಲ್ ಅವ್ರನ್ನ ಅವರ ಮನೆಯಲ್ಲೇ ಕೂರಿಸಿಕೊಂಡು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಅವರ ವಿರುದ್ಧ ಕೇಳುವಂತ ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನಾವಳಿಗಳನ್ನ ರೆಡಿ ಮಾಡ್ಕೊಂಡ್ ಬಂದಿದ್ರು. ಜೊತೆಗೆ ಅದಲ್ಲದೆ ಮನೆಯಲ್ಲಿ ಸಿಗುವಂತಹ ಸಾಕ್ಷಿಗಳನ್ನ ಆಧರಿಸಿ ಒಂದಷ್ಟು ಏನೋ ಮಾಹಿತಿಗಳನ್ನ ಪಡ್ಕೊಳ್ಳುವಂತದ್ದಾಗಿರುವಂತದ್ದು. ಮತ್ತೆ ಪ್ರಕರಣಕ್ಕೆ ಇನ್ನು ಬೇಕಾಗಿರುವಂತಹ ಹಲವು ಸಾಕ್ಷಿಗಳನ್ನ ಕೊಡಬೇಕು ಅಂತೇಳಿ ಅವ್ರಿಗೆ ಒಂದು ಮನವಿಯನ್ನ, ಅಂದ್ರೆ ಅವರಿಗೆ ಸೂಚನೆಯನ್ನು ಕೊಡ್ತಾ ಇರುವಂತದ್ದು. ಕೊಡದೇ ಇದ್ರೂ ಕೂಡ ಅವರು ಒಂದು ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿರುವಂತದ್ದು ನಮಗೆ ಇಡೀ ಮೂಲಗಳಿಂದ ಸಿಗ್ತಾ ಇರುವಂತಹ ಖಚಿತ ಮಾಹಿತಿ ಏನಂದ್ರೆ, ಈ ಒಂದು ರೇಡ್ ಕನ್ಕ್ಲೂಡ್ ಆಗುವ ಹೊತ್ತಿಗೆ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನು ಕರ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಖಚಿತವಾದಂತಹ ಒಂದಷ್ಟು ಮಾಹಿತಿಗಳಿರುವಂತಹದ್ದು. ಆದ್ರೆ ಈ ಒಂದು ಏನು ರೇಡ್ ನ ಈ ಒಂದು ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಬಹು ದೊಡ್ಡದಿದೆ ಅನ್ನುವಂಥದ್ದು. ಯಾಕೆಂದ್ರೆ ಒಂದು MG ರಸ್ತೆಯಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಅಧಿಕಾರಿಗಳು ಹಿಂದೆ ಮುಂದೆ ನೋಡುವಾಗ ಅಂದ್ರೆ ಇದನ್ನು ಮಾಡಲೇಬೇಕು ಅಂತೇಳಿ ಒತ್ತಡವನ್ನು ಹಾಕಿಸಿ ಮಾಡಿದಂತವರು. ಅದಾದ ನಂತರ ಹೈದರಾಬಾದ್ಗೆ ದುಡ್ಡು ವಾಪಸ್ ಕ್ಯಾಶ್ ರೂಪದಲ್ಲಿ ಬರುತ್ತೆ, ಚಿನ್ನದ ರೂಪದಲ್ಲಿ ಬರುತ್ತೆ, ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಬರುತ್ತೆ, ಹವಾಲಾ ರೂಪದಲ್ಲಿ ಬರುತ್ತೆ. ಹೀಗೆ ಬರುವಂತಹ ಒಂದು ದೊಡ್ಡ ಪಾಲು ನಾಗೇಂದ್ರ ಅವ್ರಿಗೆ ಹೋಗಿದೆ ಅನ್ನುವಂಥದ್ದಕ್ಕೆ ಇಡೀ ಬಳಿ ಒಂದಷ್ಟು ಸಾಕ್ಷಿಗಳಿರುವಂತಹದ್ದು, ಒಂದಷ್ಟು ಮಾಹಿತಿಗಳಿರುವಂತಹದ್ದು. ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿದ್ರೆ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕೊಡದೇ ಇದ್ರೆ ನಾಗೇಂದ್ರ ಅವ್ರನ್ನ ಇವತ್ತು ರೇಡ್ ಮುಗಿಯೋದ್ರೊಳಗಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.